ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಇವತ್ತು ನಾವು ಕುಕ್ಕರಹಳ್ಳಿ ಕೆರೆಗೆ ಬಂದಿದ್ದೇವೆ. ಮೈಸೂರಿನ ಸಾಂಸ್ಕೃತಿಕ ಮತ್ತು ಪ್ರಾಕೃತಿಕ ಪರಂಪರೆಯ ಹೆಮ್ಮೆಯ ಸಂಕೇತವೂ ಹೌದು. ಕುಕ್ಕರಹಳ್ಳಿ ಕೆರೆ ಕರ್ನಾಟಕದ ಹೆಮ್ಮೆಯ ನಗರಿ ಮೈಸೂರಿನ ಹೃದಯ ಭಾಗದಲ್ಲಿದೆ. ಈ ಸುಂದರ ಜಲಮೂಲ ಇಂಗ್ಲಿಷ್ ಅಕ್ಷರ ಜೆ ಆಕಾರದಲ್ಲಿದೆ. ಸುಮಾರು 58 ಹೆಕ್ಟೇರ್ ಅಂದರೆ 150 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿ ಆವರಣ, ಕಲಾಮಂದಿರ ಮತ್ತು CFTRI ಸಂಸ್ಥೆಯ ಆವರಣಗಳಿಗೆ ಹೊಂದಿಕೊಂಡಂತೆ ಈ ಕೆರೆ ಇರುವಂಥದ್ದು. ಈ ಕೆರೆಗೆ ಶತಮಾನದ ಸುದೀರ್ಘ ಇತಿಹಾಸ ಕೂಡ ಇದೆ. ಮೈಸೂರು ರಾಜವಂಶದ ಪ್ರಸಿದ್ಧ ಅರಸರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ನಗರದ ಹೊರವಲಯದ ಸುಮಾರು 10,000 ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವಂತಹ ಉದ್ದೇಶದಿಂದ 1864ರಲ್ಲಿ ಈ ಕೆರೆಯನ್ನು ನಿರ್ಮಾಣ ಮಾಡ್ತಾರೆ. ಕಾಲಾಂತರದಲ್ಲಿ ಇದು ಮೈಸೂರು ನಗರದ ಪ್ರಮುಖ ಕುಡಿಯುವ ನೀರಿನ ಮೂಲವಾಗಿಯೂ ಕೂಡ ಜನ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದೆ. ಕುಕ್ಕರಹಳ್ಳಿ ಕೆರೆ ವಿಶಾಲವಾದ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಸುಮಾರು 27 ಕಿಲೋಮೀಟರ್ ಉದ್ದ ಇರುವಂತಹ ಐತಿಹಾಸಿಕ ದಿವಾನ್ ಪೂರ್ಣಯ್ಯ ಫೀಡರ್ ಕಾಲುವೆಯು ಹಿನಕಲ್, ಬೋಗಾದಿ ಮತ್ತು ಮಾನಸ ಗಂಗೋತ್ರಿಯ ಮೂಲಕ ಹಾದು ಬಂದು ಈ ಕೆರೆಗೆ ನೀರನ್ನು ಉಣಿಸುತ್ತೆ. ಈ ನಾಲೆ ಕೆರೆಯ ಜೀವನಾಡಿಯಾಗಿದೆ. ಮಳೆಗಾಲದಲ್ಲಿ ಕೆರೆಗೆ ನಿರಂತರವಾಗಿ ಸಿಹಿ ನೀರು ಹರಿದು ಬರಲು ಇದು ಸಹಕಾರಿ ಕೂಡ ಆಗಿದೆ. ಮೈಸೂರು ಜನತೆಗೆ ಕುಕ್ಕರಹಳ್ಳಿ ಕೆರೆ ಅತ್ಯುತ್ತಮ ಶ್ವಾಸಕೋಶದ ಜಾಗ ಆಗಿದೆ. ಅಂದರೆ ವಾಯುವಿಹಾರಿಗಳ ಸ್ವರ್ಗ ಕೂಡ ಆಗಿದೆ. ಕೆರೆಯ ಸುತ್ತ ಸರಿಸುಮಾರು 4.5 ಕಿಲೋಮೀಟರ್ ಉದ್ದದ ಸುಂದರವಾದಂತಹ ವಾಕಿಂಗ್ ಟ್ರ್ಯಾಕ್ ಇದೆ. ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ನೂರಾರು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಆರೋಗ್ಯ ಪ್ರೇಮಿಗಳು ಶುದ್ಧ ಗಾಳಿಯನ್ನು ಸೇವಿಸ್ತಾ ಇಲ್ಲಿ ವಾಯುವಿಹಾರವನ್ನು ಮಾಡ್ತಾರೆ. ಪರಿಸರ ವಿಜ್ಞಾನದ ದೃಷ್ಟಿಯಿಂದಲೂ ಕೂಡ ಈ ಕೆರೆ ಅತ್ಯಂತ ಪ್ರಮುಖವಾಗಿ ಇದೆ. ಜೈವಿಕ ಹಾಟ್ಸ್ಪಾಟ್ ಅಂತ ಕೂಡ ಹೇಳಬಹುದು. ಕೆರೆಯ ಸುತ್ತಮುತ್ತಲಿನ ಹಸಿರು ಪರಿಸರದಲ್ಲಿ ಸುಮಾರು 430ಕ್ಕೂ ಹೆಚ್ಚು ಜಾತಿಯ ಸಸ್ಯಗಳಿದೆ, ಗಿಡಮೂಲಿಕೆಗಳಿವೆ. 85ಕ್ಕೂ ಹೆಚ್ಚು ಜಾತಿಯ ವಿಶಿಷ್ಟ ಚಿಟ್ಟೆಗಳು, ವಿವಿಧ ಬಗೆಯ ಜೇಡುಗಳು, ಪಕ್ಷಿಗಳು, ಬೇರೆ ಬೇರೆ ಪ್ರಾಕೃತಿಕ ಪರಿಸರ ವಿಜ್ಞಾನದ ದೃಷ್ಟಿಯಿಂದ ಇದು ಅತ್ಯುತ್ತಮ ಜೀವವೈವಿಧ್ಯದ ತಾಣ ಅಂತ ಕೂಡ ಗುರುತಿಸಿಕೊಂಡಿದೆ. ಪಕ್ಷಿ ಸಂಕುಲದ ಆಶ್ರಯ ತಾಣವೂ ಹೌದು. ಕುಕ್ಕರಹಳ್ಳಿ ಕೆರೆ ಪಕ್ಷಿ ವೀಕ್ಷಕರ ನೆಚ್ಚಿನ ಸ್ವರ್ಗವೂ ಕೂಡ ಆಗಿರುವಂಥದ್ದು. ಇಲ್ಲಿ ಸ್ಪಾಟ್ ಬಿಲ್ಡ್ ಪೆಲಿಕನ್, ಪೇಂಟೆಡ್ ಕೊಕ್ಕರೆ, ಬೇರೆ ಬೇರೆ ರೀತಿಯ ಕೊಕ್ಕರೆಗಳನ್ನು ನಾವು ಇಲ್ಲಿ ಗಮನಿಸಬಹುದು. ನೀರುಕಾಗೆಗಳಂತಹ ಪಕ್ಷಿಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಅಪರೂಪದ ಪಕ್ಷಿಗಳು ಇಲ್ಲಿ ಕಂಡುಬರುತ್ತೆ. ಚಳಿಗಾಲದಲ್ಲಿ ಸೈಬೀರಿಯಾ ಸೇರಿದಂತೆ ವಿಶ್ವದ ವಿವಿಧ ಭಾಗಗಳಿಂದ ಸಾವಿರಾರು ವಲಸೆ ಹಕ್ಕಿಗಳು ಇಲ್ಲಿಗೆ ಭೇಟಿಯನ್ನು ನೀಡ್ತವೆ. ಈ ಕಾರಣಕ್ಕಾಗಿಯೇ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಸಂಸ್ಥೆ ಇದನ್ನು ಕರ್ನಾಟಕದ ಪ್ರಮುಖ ಪಕ್ಷಿಗಳ ಪ್ರದೇಶ ಎಂಬಂತಹ ಪಟ್ಟಿಗೆ ಕೂಡ ಸೇರ್ಪಡೆ ಮಾಡಿದೆ. ಇನ್ನು ಈ ಕೆರೆ ನೈಸರ್ಗಿಕ ಸೌಂದರ್ಯವು ಕೇವಲ ಪ್ರಕೃತಿ ಪ್ರೇಮಿಗಳನ್ನಷ್ಟೇ ಅಲ್ಲದೆ ಸಾಹಿತಿಗಳನ್ನು ಕೂಡ ಆಕರ್ಷಣೆ ಮಾಡಿರುವಂಥದ್ದು. ರಾಷ್ಟ್ರಕವಿ ಕುವೆಂಪು ಅವರು ಮಾನಸ ಗಂಗೋತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದಿನಗಳಲ್ಲಿ ಪ್ರತಿದಿನ ಈ ಕೆರೆಯ ದಡದಲ್ಲಿ ಕುಳಿತು ಪ್ರಕೃತಿಯನ್ನು ಸವಿತಾ ಇದ್ದರು ಮತ್ತು ತಮ್ಮ ಹಲವು ಪ್ರಸಿದ್ಧ ಕವಿತೆಗಳನ್ನು ಬರೆಯಲು ಈ ಕೆರೆಯೇ ಅವರಿಗೆ ಪ್ರೇರಣೆ ಆಗಿತ್ತು. ಇಂದಿಗೂ ಕೂಡ ಅನೇಕ ಕಲಾವಿದರು ಮತ್ತು ಛಾಯಾಗ್ರಾಹಕರು ಇಲ್ಲಿ ಸೂರ್ಯಾಸ್ತದ ದೃಶ್ಯಗಳನ್ನು ಸೆರೆ ಹಿಡಿಯಲಿಕ್ಕೆ ಬರ್ತಾರೆ. ಮೈಸೂರಿಗೆ ಭೇಟಿ ನೀಡುವಂಥ ಪ್ರವಾಸಿಗರಿಗೆ ಇದೊಂದು ಪ್ರಶಾಂತವಾದ ತಾಣ. ಕೆರೆಯ ಸುತ್ತಲೂ ಬೋಗನ್ವಿಲ್ಲಾ ಹೂವಿನ ಬಳ್ಳಿಗಳ ನೆರಳಿನಲ್ಲಿ ಕಲ್ಲಿನ ಬೆಂಚುಗಳನ್ನು ಅಳವಡಿಕೆ ಕೂಡ ಮಾಡಲಾಗಿದೆ. ಜನರಿಗೆ ಕುಳಿತು ವಿಶ್ರಾಂತಿ ಪಡೆಯಲು ಅನುಕೂಲವನ್ನು ಕೂಡ ಕಲ್ಪಿಸಲಾಗಿದೆ. ಕೆರೆಯ ಉತ್ತರ ದಡದಿಂದ ದೂರದಲ್ಲಿ ಕಾಣುವಂತಹ ಚಾಮುಂಡಿ ಬೆಟ್ಟದ ದೃಶ್ಯ ಕೂಡ ಮತ್ತು ಜಿಲ್ಲಾಧಿಕಾರಿ ಕಚೇರಿಯ ಗೋಪುರದ ನೋಟ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ನಗರೀಕರಣದ ಪ್ರಭಾವದಿಂದಾಗಿ ಕುಕ್ಕರಹಳ್ಳಿ ಕೆರೆ ಹಲವು ಪರಿಸರ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ. ಸುತ್ತಮುತ್ತಲಿನ ಪ್ರದೇಶದ ಅಲ್ಲಿಂದ ಬರುವಂತಹ ಸಂಸ್ಕರಿಸಿದ ಕೊಳಚೆ ನೀರು ಕೆರೆಗೆ ಸೇರ್ತಾ ಇದೆ. ಪ್ಲಾಸ್ಟಿಕ್ ತ್ಯಾಜ್ಯಗಳು ಮತ್ತು ನೀರಿನ ಹರಿವಿನ ಮೂಲಗಳು ಮುಚ್ಚಿ ಹೋಗ್ತಾ ಇದೆ. ಕೆರೆಯ ನೀರು ಒಂದಷ್ಟು ಕಲುಷಿತಗೊಳ್ತಾ ಇದೆ. ಹೀಗಾಗಿ ಈ ಕೆರೆಗೆ ಬರುವಂತಹ ಪಕ್ಷಿಗಳ ಸಂಖ್ಯೆಯಲ್ಲೂ ಕೂಡ ಇಳಿಕೆ ಕಾಣ್ತಾ ಇದೆ. ಈ ಕೆರೆಯನ್ನು ಉಳಿಸಲಿಕ್ಕೆ ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ನಗರಾಭಿವೃದ್ಧಿ ಸಂಸ್ಥೆ ಮತ್ತು ಮೈಸೂರಿನ ಜಾಗೃತ ನಾಗರಿಕ ವೇದಿಕೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಕೆರೆಯ ಹೂಳನ್ನು ತೆಗೆಯುವುದು, ಪೂರ್ಣಯ್ಯ ನಾಲೆಯನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಗಳು ನಡೀತಾ ಇದೆ. ಕೆಲವೊಂದಷ್ಟು ಪರಿಸರ ಸಂಬಂಧಿ
ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೀತಾ ಬರ್ತಾ ಇದೆ. ಈ ಅಮೂಲ್ಯ ನೀಲಿ ಹಸಿರು ಪರಂಪರೆಯನ್ನು, ಈ ಕೆರೆಯನ್ನು, ಕುಕ್ಕರಹಳ್ಳಿ ಕೆರೆಯನ್ನು ಮುಂದಿನ ಪೀಳಿಗೆಗಾಗಿ ಸಂರಕ್ಷಿಸೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಕೂಡ ಹೌದು. ಕುಕ್ಕರಹಳ್ಳಿ ಕೆರೆ ಸಾರ್ವಜನಿಕ ವೀಕ್ಷಣೆ ಮತ್ತು ವಾಯುವಿಹಾರಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮಾತ್ರ ತೆರೆದಿರುತ್ತೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ತೆರೆದಿರುತ್ತೆ. ಸಂಜೆ 4 ಗಂಟೆಯಿಂದ 6:30 ತನಕ ಈ ಕುಕ್ಕರಹಳ್ಳಿ ಕೆರೆಯ ಗೇಟ್ ಓಪನ್ ಇರುತ್ತೆ. ಈ ಕೆರೆಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.